ವಿಜಯಪುರ ಜಿಲ್ಲಾ ಚಾಮರಾಜಪೇಟೆ ಹಸುವಿನ ಕೆಚ್ಚಲು ಕತ್ತರಿಸಿದ ಪ್ರಕರಣದ ಕುರಿತು ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಅವರು ವಿಜಯಪುರ ನಗರದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಮೇಲೆ ಮಾಡಿರುವ ಆರೋಪವನ್ನು ಖಂಡಿಸಿ ಬಿಂಜಲಬಾವಿ ಗ್ರಾಮದ ದನಿಗಳಾದ ಸುರೇಶ್ ಗೌಡ ನಾಡಗೌಡ ಅವರು ಶನಿವಾರ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಂಜಲಬಾವಿ ಪಿಕೆಪಿಎಸ್ ಅಧ್ಯಕ್ಷರಾದ ಆರ್.ಡಿ. ಪಾಟೀಲ್, ಶರಣಗೌಡ ಬಿರಾದಾರ್, ಎಸ್.ಬಿ. ಪಟ್ಟಣಶೆಟ್ಟಿ, ಶರಣಗೌಡ ಬಿರಾದಾರ್, ಕೆಸರಟ್ಟಿ, ಮಾನ್ಯ ಮಾಜಿ ಶಾಸಕರು ಎಸ್ ಪಾಟೀಲ್ ನಡಹಳ್ಳಿ ಅವರು ಮುದ್ದೆಬೆಳಲ್ಲಿ ಏನು ಈ ಗೋಕೆಚ್ಚಲಕ್ಕೆ ಒಯ್ದಂಥ ಒಂದು ಘಟನೆಲ್ಲ ಅಲ್ಲಿ ಏನು ನಡೀತೋದು, ಆ ಒಂದು ಸಂದರ್ಭದಲ್ಲಿ ಅಲ್ಲಿ ನಡೆದಂಥ ಘಟನೆ ಬಗ್ಗೆ ಬಿಜಾಪುರಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಅಪ್ಪಾಜಿ ನಾಡಗೌಡರ ಪುತ್ರ, ದತ್ತಪುತ್ರ ಸುರೇಶ್ ನಾಡಗೌಡ, ಅಲ್ಲಿ ಕೂಡ ಒಂದು 4 ಎಕರೆ ಬಡ ಹೆಣ್ಮಕ್ಳು ರೈತರು ಅವರ ಒಂದು ಭೂಮಿ ಕಬಳಿಸುವಂಥ ಕೆಲಸ ಮಾಡ್ಯಾರ ಅಂತ ನನ್ನ ಮೇಲೆ ಒಂದು ಗಂಭೀರವಾದಂಥ ಆರೋಪ ಮಾಡ್ತಾರೆ. ಇದು ಮೊದಲೆಲ್ಲ ಆರೋಪ ನನ್ನ ಮೇಲೆ. ಮುಂಚೆ ಕೂಡ ಪ್ರತಿಯೊಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ನೋಡಿದ್ದೀನಿ. ಅಪ್ಪಾಜಿ ನಾಡಗೌಡರಿಗೆ ಆಗಲಿ, ಅಲ್ಲಿ ಕಾಂಗ್ರೆಸ್ಸಿಗೆ ಏನಾದರೂ ಅನ್ನುವಾಗ ಅಪ್ಪಾಜಿ ನಾಡಗೌಡರ ಏಜೆಂಟ್, ಅಪ್ಪಾಜಿ ನಾಡಗೌಡ ದತ್ತಪುತ್ರ, ಸುರೇಶ್ ನಾಡಗೌಡ ಅಂತ ಪ್ರತಿಯೊಂದರನ್ನು ತೊಗೊಳ್ತೀವಿ. ಅದು ರಾಜಕೀಯ ಪ್ರೇರಿತ ಇದು ಬಿಡುವಪ್ಪ ಅಂತೇಳಿ ನಾನು ಮಾತಾಡಲಿಲ್ಲ. ಆದರೆ ಇವತ್ತು ನಮ್ಮ ಮನೆತನ ಬಗ್ಗೆ ಮಾತಾಡಿದರೆ ನಾಡಗೌಡರು ಆಸ್ತಿ ಎತ್ತಾಕತ್ತಾರಪ್ಪ ಅಂತ ಮಾತಾಡಿ ಪೊಲೀಸರ ದಬ್ಬಳಿಕೆ ಮೇಲೆ ಎತ್ತಾಕಿದ್ದಾರೆ ಅಂತಂದ್ರೆ ಅದಕ್ಕೆ ಸ್ಪಷ್ಟೀಕರಣ ಕೊಡೋದು. ಏನಾಗಿದೆಯಪ್ಪ ಅಂದ್ರೆ ಒಂದು ಸ್ಪಷ್ಟೀಕರಣ ಕೊಡ್ತೀನಿ ನಡಹಳ್ಳಿ ಸಾಹೇಬ್ರಿಗೆ. ನಾನು ನಾಡಗೌಡರ ಏಜೆಂಟು ಅಲ್ಲ, ದತ್ತಪುತ್ರನೂ ಅಲ್ಲ, ಆದ್ರೆ ಪುತ್ರ, ಮಗ ಆಗ್ತೀನಿ. ಮಗ ಮಾತ್ರ ಇದು ಸತ್ಯ. ಒಂದು ಕಡೆ ತಾಯಿ ಕಡೆಯಿಂದ ಮಗ ಆಗ್ತೀನಿ, ತಂದೆ ಸಂಬಂಧ ಕಡೆಯಿಂದ ತಮ್ಮ ಆಗ್ತೀನಿ. ಇವು ಸಂಬಂಧಗಳಂತರೂ ಇದು ಬಂದಂಥ ಸಂಬಂಧಗಳು. ಆದ್ರೆ ಇಲ್ಲೇನು ಮುಂಜಾನೆ ನಡೆದಂಥ ಘಟನೆ ಅಂದರೆ ನಮಗೆ ಏನಾಗಿದೆ, ನಡಹಳ್ಳಿ ಅವರಿಗೆ ನನಗೆ ವೈಯಕ್ತಿಕವಾಗಿ ನಮ್ಗೆ ಅವರಿಗೆ ರಾಜಕೀಯ ಭಿನ್ನ ಅಭಿಪ್ರಾಯಗಳಲ್ಲ. ಬಿಟ್ರೆ ವೈಯಕ್ತಿಕ ಏನು ಅವ್ರ ಆಸ್ತಿ ನಾವು ಕಸಂದಿಲ್ಲ, ನಮ್ಮ ಆಸ್ತಿ ಅವ್ರು ಕಸಂದಿಲ್ಲ. ಇದು ಏನಪ್ಪ ಅಂದ್ರೆ ಹಿಂದೆ ಅವರು 2010 ಆಗಲಿ ಶಾಸಕರು 8ರ ಶಾಸಕರಾದಾಗ ನಾನು ಸುಮಾರು 6-7 ವರ್ಷ JDS ಪಾರ್ಟಿ ಅಧ್ಯಕ್ಷನಾಗಿದ್ದೆ. ಮತ್ತು ಅಲ್ಲಿ ಜಡ್ಪಿ ಕೂಡ ಅವ್ರ ತಮ್ಮ ಅಂದ್ರೆ ಗೋಬ್ರದರು ಸಡಕನ ಜೊತೆ ವಿರುದ್ಧವಾಗಿ ನಾನು ನಿಂತಿದ್ದೆ, ಎಲೆಕ್ಷನ್ ನಿಂತಿದ್ದೆ. ಅದು ಎಲೆಕ್ಷನ್ನು ನಾವು ಮಾಡಿದ್ವಿ. ಆದ್ರೆ ಜನತಾದಳದ ಪರಿವಾರದಾಗ ನಾವು ಇದ್ದದರಿಂದ, ಅವ್ರ ಶಾಸಕರಿಂದ, ಅವ್ರ ಜನಪ್ರತಿನಿಧಿಗಳಿಂದ ನಾವೇನು ಮಾಡ್ತಿದ್ವಪ್ಪ ಅಲ್ಲಿ ಅಂದ್ರೆ ಒಂದು ಪಕ್ಷದ ತತ್ವ ಸಿದ್ಧಾಂತ ಮ್ಯಾಗ ಅವ್ರ ವಿರೋಧ ಮಾಡೋದು, ಹೋರಾಟ ಮಾಡ್ತಿದ್ವಿ. ಒಂದು ಸೈದ್ಧಾಂತಿಕವಾಗಿ ವಿರೋಧಿಗಳು ನಾವೇನು ಅವ್ರ ಅಗೇನ್ಸ್ಟು ನಾವೇನು ವೈಯಕ್ತಿಕ ಇಲ್ಲ. ಆದ್ರೆ ಮೊನ್ನೆ ಅವರು ನಮ್ಮ ವೈಯಕ್ತಿಕ ನಮ್ಮ ನಾಡಗೌಡ ಮುಂಜಾನೆ ನಾಡಗೌಡ ಕಬಳಿಸ್ಯಾರಪ್ಪ ಅಂತ ಒಂದೇನು ಅಂದ್ರಲ್ಲ, ಅದು ಸ್ವಲ್ಪ ನಮ್ಮ ಮನಸ್ಸಿಗೆ ಬೇಜಾರಾಗೈತಿ. ಅದಕ್ಕೆ ಇವರೆಲ್ಲರೂ ಇಲ್ಲದಾರ ಹಿರಿಯರಾದ ಊರಿನ ಹಿರಿಯರ ಸಮಕ್ರಮ ತಮ್ಮ ಹತ್ರ ಬಂದೀನಿ. ನಾವು ಒಂದೊಂದಾಗಿ ಡಾಕ್ಯುಮೆಂಟ್ಸ್ ತಮ್ಮ ಹತ್ರ ಏನು ನಡಹಳ್ಳಿ ಅವರು ತಮ್ಮ ಬಗಲಾಗ ಏನು ಕುಂದಿರ್ಸಿ ಅಂತ ಒಂದು ದೊಡ್ಡ ಪತ್ರಿಕೆ ಇದರಲ್ಲಿ ಏನು ಹೇಳಿದ್ರಲ್ಲ, ತಾವು 3 ಸಲ ಶಾಸಕರಾದರು, ಸೀನಿಯರ್ BJP ಸೀನಿಯರ್. ಮುಂಚೆ ಕಾಂಗ್ರೆಸ್ಸಲ್ಲಿದ್ದರು, ದಳಕ್ಕೆ ಬಂದರು, ಆಮೇಲೆ BJP ಹೋಗ್ಯಾರ. BJPಗೂ ಒಂದು ಸಲ ಶಾಸಕರಾಗ್ಯಾರ, ಸೀನಿಯರ್ ಅದಾರ. ಆದ್ರೆ ಸೀನಿಯರ್ ಆಗಿ ಅವರು ಎಂಥ ಜನರು ಬಗಲ ಕುಂದಿರ್ಸಿ ಪತ್ರಿಕೆ ಘೋಷಣೆ ಮಾಡ್ಬೇಕಂತ ಅವ್ರಿಗೆ ತಿಳುವಳಿಕೆ ಇರಬೇಕು. ಅವೇನು documents produced by plaintiff, photocopy of FIR reveals that one Rudra has filed complaint against 7 persons of prima facie. There is no mention of land clearing RS number 1042B, nor the present plaintiff is one of the accused in this case. Further, the photographs produced by plaintiff reveals that stones are put on the road. ಅವರೇ ಹೇಳ್ತಾರೆ ಆಲ್ರೆಡಿ ರೋಡ್ ಮೊದಲೇ ಆಗ್ತಿಲ್ಲಿದ್ದು ಅಲ್ಲಿ. ಅವರೇ ಕೋರ್ಟಿಗೆ ಹೇಳ್ತಾರೆ ಮೊದಲೇ ಅದಾವ ಒಂದು ಫೋಟೋ, ನಾವೇನು ಮೊನ್ನೆ ಹಾಕಿವಂತಾರಲ್ಲ ಅದಕ್ಕಿಂತ ಮುಂಚೆನೇ ಕಲ್ಲದು. ರೋಡ್ ಅವ್ರು ಕೋರ್ಟಿಗೆ ಹೇಳಿದ್ದು ಅಲ್ಲಿ ಫೋಟೋಸ್ ತೋರಿಸ್ತಾರೆ. ಜಡ್ಜ್ ಸಾಹೇಬ್ರು ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ದು, prima facie ಆರ್ಡರ್ಸ್ ಇದು. Further, some of the photograph produced by plaintiff reveals that stones are put on the road, but prima facie no documents are produced by the plaintiff in order to show which is the road and to which road it leads. ಎಲ್ಲಿ ರೋಡ್ ಇದೆ, ಎಲ್ಲಿ ಹೋಗ್ತಿದೆ ಅಂತ ಒಂದು ಎವಿಡೆನ್ಸ್ ಇಲ್ಲ ನಿಮ್ಮ ಹತ್ರ. The plaintiff in the application contended that except that said road, there is no other road for ingress and egress. Said aspects requires full-fledged evidence, and trial cannot be adjected at this stage of case by holding mini trial. Prima facie it appears that the blowing hot and cold ಅಂದ್ರೆ ಕೋರ್ಟ್ ಅವ್ರಿಗೆ ಚೀಮರಿ ಆಗ್ತದೆ ಏನಂತ. prima facie it appears that the blowing hot and cold at the same time, plaintiff might have thought to file that present application in order to grab an order from the hands of this court. ಈ ತಾರತುರಿಯಲ್ಲಿ ಇದನ್ನು ತೊಗೊಂಡೋಗೋದು ಯಾವುದೇ ಎವಿಡೆನ್ಸ್ ಇಲ್ಲ ಅಂತ ಮಾಡಿ ಹಾಕಿದಿ. ಇನ್ ವ್ಯೂ ಆಫ್ ದ ಕಂಪ್ಲೇಂಟ್ ಗಿವನ್ ಬೈ ಒಂದು Rudra Patil, who is not an all party to the set present on hand prima facie,
Temporary injunction order is already obtained by the plaintiff number 3 and 4 from alienating, transferring, mortgaging the suit stolen property. Plaintiff, in order to obtain an order of the temporary injunction, has failed to make out 3 essential ingredients. Balance of a conveyance and irreparable loss to injury. Favor in temporary injunction is sought by the plaintiff is granted, irreparable loss and injury would be caused to dependent number 3 and 4. Dependent number 3 ಅಂದ್ರೆ ಅಮರೇಶ್ವರ ನಾಡಗೌಡ ನಮ್ಮ ತಂದೆ ಮತ್ತು dependent number 4 ಅಂದ್ರೆ ಫ್ಲಾಟ್ ಓನರ್ ಕಲಪೋಟರ್ ಬಿರಾದರ್ rather than plaintiff. Hence, for the above said reasons, I answer point number 1 in the negative and point number 2, and irreparable loss and injury would be caused to defend number 3 and 4 in cause of granting temporary injunction. Point number 3, for the reasoning and finding given to the point number 1 and 2, proceed to pass following order. IA number 2 filed by plaintiff U of 039 rule 1 and 2 of CPCG is hereby dismissed. Parties to bear on costs. This is the order. ಇಷ್ಟೆಲ್ಲ ಇದ್ದ ಮೇಲೆ ನಡಹಳ್ಳಿ ಸಾಹೇಬರು ನೋಡ್ಬೇಕಾಗಿತ್ತು. ನಮ್ಮ ತಂದೆ ಆಸ್ತಿ ಮುಜುಬಾಯಿ ಒಳಗೆ ನಮ್ಮ ದೊಡ್ಡಪ್ಪನ ಮಗ ಮಾಡಿದ್ರು ಕೂಡ ಅಂತೇಳಿ ಅವ ಏನು ಮಾಡ್ತಾನೆ 2001 ನಮ್ಮ ಮುಖ್ಯ ಬಕ್ಷಿಸ ಮಾಡ್ತಾನೆ ಯಾರಿಗೆ ನಮ್ಮ ಅಕ್ಕಿ ಇಬ್ಬರಿಗೆ ಬಕ್ಷಿಸ ಮಾಡ್ತಾನೆ. ಇಲ್ಕೇರಿ ಸರ್ವೆ ನಂಬರ್ 19 ಎಕರೆ 3 ಗುಂಟೆ ಜಮೀನು. ಈ ಜಮೀನಲ್ಲಿ ನಮ್ಮ ಅಕ್ಕಿಗಳಿಗೆ ಬಕ್ಷಿಸ್ ಮಾಡಿ ನಮ್ಮ ಮುಖ್ಯ ಬಕ್ಷಿಸ್ ಮಾಡಿದ್ದ 2020 ಇದೇ ರುದ್ರಗೌಡ ಪಾಟೀಲ್ ಮತ್ತು ಅವರ ಸಹೋದರ ಭರತಗೌಡ ಪಾಟೀಲ್ ಮತ್ತು ಅವರ ಎರಡನೇ ಕುಟುಂಬದ ಹೆಂಡತಿ ಅಕ್ಕಿ ಮತ್ತು ಅವ್ರ ಅತ್ತಿ ಅಷ್ಟರೂ ಸೇರಿ ನಮ್ಮ ಅಕ್ಕಿಗಳ ಹೆಸರಲ್ಲಿ ಇದ್ದಂಥ ಆಸ್ತಿಯನ್ನು ಪೂರ್ಜರಿ ಮಾಡ್ಕೊತಾರೆ. ಹೆಂಗೆ ಪೂರ್ಜರಿಪ್ಪ ಅಂದ್ರೆ ನಿಮ್ಗೆ ಹೇಳ್ತೀನಿ, ಶಂಕರಮ್ಮ ತಂದೆ ಬಸವನಗೌಡ ಬಿರಾದಾರ್ ಮತ್ತು ಚಿನ್ನಮ್ಮ ಸುವರ್ಣ ಬಸವನಗೌಡ ಬಿರಾದಾರ್ ಇವ್ರ ಹೆಸರಲ್ಲಿ 19 ಎಕರೆ 3 ಗುಂಟೆ ಜಮೀನು ಕಲ್ಕೇರಿ ಸರ್ವೆ ನಂಬರ್ 9. ಈ ಆಸ್ತಿಯನ್ನು ಸಿಂದಗಿ ಸಬ್ ರಿಜಿಸ್ಟರ್ ಆಫೀಸ್ ಒಳಗ್ರಿ. ನಮ್ಮ ಅತ್ತಿಗಳು ಇಬ್ಬರು ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿಲ್ಲ. ಆದ್ರೆ ಇವ ಏನು ಮಾಡ್ತಾನೆ, ಬುದ್ಧಗೌಡ ಪಟ್ಟಿ ಕುಮ್ಮತ್ತದಿಂದ ಇಬ್ಬರು ಬೇರೆದವ್ರಿಗೆ ಅಪರಿಚಿತ ಹೆಣ್ಮಕ್ಳು ಅಲ್ಲೋದು ಯಾರಪ್ಪ ಅಂದ್ರೆ ಇವನು ಎರಡನೇ ಹೆಂಡತಿ ಮತ್ತು ಅವ್ರ ತಾಯಿ, ಎರಡನೇ ಹೆಂಡತಿ ತಾಯಿ, ಅವರಿಬ್ಬರು ಹೆಣ್ಮಕ್ಳು ಕರ್ಕೊಂಡು ಬಂದು ಈ ಆಸ್ತಿ ಖರೀದಿ ಹಾಕೊಂತಾನೆ. ಅವ್ರ ಆಧಾರ್ ಕಾರ್ಡ್ ನಮ್ಮ ಅತ್ತಿಗಳ ಹೆಸರಲ್ಲಿದ್ದಂಥ ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿ ಇಟ್ಕೊಂಡು 19 ಎಕರೆ ಜಮೀನು ಖರೀದಿ ಹಾಕೊಂತಾನೆ. ನಮಗೆ 45 ದಿನ ಆದ್ಮೇಲೆ ಗೊತ್ತಾಗೈತ್ರಿ ಜಮೀನು ಖರೀದಿ ಆಗೈತೆ ಅಂತ ಹೇಳ್ತಾರೆ. ಅವ್ರ ಸಡಕಿನ ಹೆಸರಲ್ಲಿ ಖರೀದಿ ಮಾಡ್ತಾನೆ. ಇದು ಏನು ಇಲ್ಲ, 18 ಲಕ್ಷ ರೂಪಾಯಿ ಖರೀದಿ ಆಗೈತೆ ಅಂತೇಳಿ ಖರೀದಿ ಕಿಮ್ಮತ್ತು ಹಚ್ತಾರೆ ಇದ್ರೊಳಗೆ. ಆವಾಗ ನಮ್ಗೆ 45 ದಿನಕ್ಕೆ ಗೊತ್ತಾದ ಬಳಿಕ ನಾವು AC ಆಫೀಸ್ನಲ್ಲಿ ಸ್ಟೇ ತೊಗೊಂಡು ಬಂದು ತಾಳಿಕೋಟಿ ತಹಸೀಲ್ದಾರ್ ಆಫೀಸಲ್ಲಿ ಎಂಟ್ರಿ ಮಾಡೋದು ಅನ್ನೋದನ್ನ ಉತ್ತರ ರೆಡಿ ಆಗಿಬಿಡ್ತು. ಅವಾಗ ಇಲ್ಲಿ ತಹಸೀಲ್ದಾರ್ಗೆ ರೊಕ್ಕ ಕೊಟ್ಟು ಮಾಡಿ ನಾವು ಅವಾಗ ಯಾರು MLA ಇದ್ರು ಅಂದ್ರೆ ಎಸ್ ಪಾಟೀಲ್ ನಡಹಳ್ಳಿಯವರು MLA ಇದ್ರು. ಅವರು ಮುಂದೆ ಇವತ್ತಿಗೂ ನಾನು ಕೋರ್ಟ್ ಒಳಗೆ ಚಾಲೆಂಜ್ ಮಾಡಕತ್ತೀನಿ. 4 ವರ್ಷ ಐತ್ರಿ. ಸಿಂದಗಿ ಸ್ಟೇಷನ್ ಅಲ್ಲಿ 420 ಚೀಟಿಂಗ್ ಕೇಸ್ ಆಗೈತ್ರಿ. ಅವನ ಮೇಲೆ 7 ಮಂದಿ ಮ್ಯಾಗ ಆಗೈತಿ. ಇದೊಂದು ಕಾಪಿ ನಾನು ನಿಮ್ಗೆ ಕೊಡ್ತೇನೆ, ವಾಟ್ಸಪ್ಪಿಗೆ ಮಾಡ್ತೇನೆ ಎಲ್ಲರಿಗೆ. ಈ ರೀತಿ ಇವ ಅನ್ಯಾಯ ಮಾಡ್ತಾನೆ. ಮತ್ತು ಎರಡನೇ ಹೆಂಡತಿ ಈಗ ಅವ್ರು ಹೇಳ್ತಾರೆ ಅವ್ರು ಏನು ಅನ್ಯಾಯ ಆಗೈತೆ ಅಂತ. ಫಸ್ಟ್ನೇ ಹೆಂಡತಿ ಅವ್ರ ಸಹೋದರಿ ಅವರು ಈಗ ನಮ್ಮ ಫಾದರ್ಗೆ ಆಸ್ತಿ ಕೇಳಕ್ಕೆ ಹೋದ್ರೆ 2 ಸರಿ ಬಿಡ್ಕೊಂಡಾರೆ. ಮತ್ತು ನಮ್ಗೆ ಅನ್ಯಾಯ ಆಗೈತೆ ಅಂತೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಮುಂದೆ ಹೋಗಿವು ನಮ್ಗೆ ಯಾರು ಕೇಳೋಲ್ಲ ಅಂತ ಹೇಳ್ತಾರೆ ಅವರು. ನೀ ಪೂರ್ಜರಿ ಖರೀದಿ 20 ಎಕರೆ ಕಬಳಿಸಿಲ್ಲಪ್ಪ, ಇದನ್ನ ಯಾರಿಗೆ ಹೇಳ್ತೀವಿ? ಸುಮ್ಮನೆ ನಾಡಗೌಡ ಮ್ಯಾಗ ಆರೋಪ ಮಾಡ್ತೀವಿ. ಈಗ ಅವರು ಊರ ಅಭಿವೃದ್ಧಿ ಆಗಲಿ ಅಂತೇಳಿ ಒಂದು ಒಳ್ಳೆಯ ಒಂದು ರೋಡ್ ರಸ್ತೆ ತಂದಾರ, ಅದನ್ನ ತಕರಾರು ಮಾಡೋದು. ಮತ್ತೊಬ್ಬರು ಕರ್ಕೊಂಡ್ಬಂದು ಅದು ಯಾಕೆ ನಾನು ಬರ್ತೈತೆ ಅಂತೇಳಿ ಅವ್ನು ಕರ್ಕೊಂಡ್ಬಂದು ಕೋಟಿಗೆ ಹೋಗುದು. ನೀ ಮಾಡಿದ್ದು ಹೇಳಿದ್ರು ಇದಕ್ಕೆ ಯಾರು ಉತ್ತರ ಕೊಡ್ತಾರ? 19 ಎಕರೆ 3 ಗುಂಟೆ ಜಮೀನು ಅಂದ್ರೆ ಇವತ್ತಿನ ವ್ಯಾಲ್ಯೂಯೇಷನ್ ಹೇಳಿದ್ರು. ದಯವಿಟ್ಟು ಎಸ್ ಪಾಟೀಲ್ ನಡಹಳ್ಳಿ ಸಾಹೇಬ್ರು ನಾ ಕೇಳ್ತೀನಿ, ಅಂಥವ್ನು ಕರ್ಕೊಂಡು ನೀವು ಪತ್ರಿಕಾಗೋಷ್ಠಿ ಮಾಡ್ತೀರಂದ್ರೆ ಅವ 420 ಚೀಟಿಂಗ್ ಕೇಸ್ ಒಳಗೆ ಆಲ್ರೆಡಿ FIR ಆಗೈತೆ ಅವನ ಮೇಲೆ. ಅವ್ರಿಗೆ ಒಂದು ಕಾಪಿ ಕೊಟ್ಟು ಬರ್ತೀನಿ, ಅವ್ರ ಮನೆಗೆ ಹೋಗಿ ಕೊಟ್ಟು ಬರ್ತೀನಿ ನಾನು. ಸಾಹೇಬ್ರ ಇಂಥವ್ರಿಗೆ ನೀವು ಸಪೋರ್ಟ್ ಮಾಡಬೇಡ್ರಿ. ಅದಕ್ಕೆ ಅವರು ಹೇಳ್ತಾರೆ ಮೊದಲನೇ ಕುಟುಂಬದ ತಮ್ಮ ಕೆಸರಟ್ಟಿ ಪ್ರಶಾಂತ್ ಬಿರಾದರ್, ನಿಂಗನಗೌಡ ಪಾಟೀಲ್, ಚಿನ್ನು ದನಿ ಬಸರ್ಕೋಡ, ಶರಣು ದನಿ ಬ್ಯಾಲಾಳ್, ಮಡಿವಾಳಪ್ಪ ಗೌಡ, ಮಹೇಶ್ ಗೌಡ ನಾಗರೆಡ್ಡಿ ಹಾಗೂ ಸಂಗನಗೌಡ ಅಸ್ಕಿ, ಪ್ರಕಾಶ್ ಪಾಟೀಲ್ ತಮದಡ್ಡಿ ಇದ್ದರು.